ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವಸ್ಥಾನಕ್ಕೆ ಕನ್ನ ಹಾಕಿ ಬೆಳ್ಳಿ ಚಿನ್ನಾಭರಣ ಹೊತ್ತೊಯ್ದ ಪ್ರಕರಣ ಶ್ವಾನದಳದೊಂದಿಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ದುಪ್ಪದಾಳ ಗ್ರಾಮದಲ್ಲಿ ಈ ಘಟನೆ ಜರುಗಿದೆ. ಘಟನೆ ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಶ್ವಾನದಳ ಕರೆತಂದು ತನಿಖೆ ಆರಂಭಿಸಿದ್ದಾರೆ ಪೊಲೀಸರು. ಗ್ರಾಮದ ವೀರೇಶ್ವರ ದೇವಸ್ಥಾನದ ಬಾಗಿಲು ಮುರಿದು 2 ಕೆಜಿಯ ಬೆಳ್ಳಿಯ ಕುದುರೆ ಕಳ್ಳತನ ಮಾಡಲಾಗಿದೆ. 2 ಚಿನ್ನದ ಸರ ಕಳ್ಳತನ ಮಾಡುವುದರ ಜೊತೆಗೆ ವೀರೇಶ್ವರ ಮೂರ್ತಿ ಹೊತ್ತೊಯ್ದಿದ್ದಾರೆ ಖದೀಮರು. ವೀರೇಶ್ವರ ದೇವರ ಕಂಚಿನ ಮೂರ್ತಿ ಹೊತ್ತೊಯ್ದು ಗ್ರಾಮದ ಹೊರ ವಲಯದಲ್ಲಿ ಎಸೆದು ಪರಾರಿಯಾಗಿದ್ದಾರೆ. ಮೂರ್ತಿ ಎಸೆದ ಸ್ಥಳಕ್ಕೆ ಶ್ವಾನದಳ ಕರೆತಂದು ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ನಿಮಗೆ ಎಷ್ಟು ಗಂಟೆಗೆ ಸುದ್ದಿ ಗುರುತಾತ್ರಿ? ಬೆಳಿಗ್ಗೆ 8 ಗಂಟೆ ಸುಮಾರು. 8 ಗಂಟೆ ಸುಮಾರು ಗುರುತಾತ್ರಿ. ಏನೇನು ದೇವಸ್ಥಾನದಾಗ ಭಾಳ ಹೋಗಿದಾವ್ರಿ ಜೋಡ್ನಿ? ದೈವಚೇರಿ ಇವು ಬೆಳ್ಳಿ ಬಂಗಾರ. ಹ್ಞೂ ರೀ. ಆಮೇಲೆ ಭಕ್ತರು ಕೊಟ್ಟಿದ್ದು ಬೆಳ್ಳಿ ಬಂಗಾರ. ಹ್ಞೂ ರೀ. ಆಮೇಲೆ ಗೋರ್ಮಳ ಆಗಲಿ, ಹ್ಞೂ ರೀ. ನತ್ತ ಆಗಲಿ, ಹ್ಞೂ ರೀ. ಬೆಂಡಬಾವಲಿ ಆಗಲಿ, ಹ್ಞೂ ರೀ. ಶಿವನ ಹೂವು ಆಗಲಿ, ಹ್ಞೂ ರೀ. ಎಲ್ಲ ಭಾಳ ದೇವ್ರ ಭಕ್ತರು ಕೊಟ್ಟಿದ್ದು ಭಾಳ ಇತ್ತನ್ರಿ. ಸುಮಾರು ಎಷ್ಟು ತೊಲೆ ಆಗ್ಬೋದು ರೀ ಬೆಳ್ಳಿ? ಬೆಳ್ಳಿ ಒಂದು 3 kg ಹೆಚ್ಚು ಕಡಿಮೆ ಆಗಿರ್ಬೇಕು. 3 kg ಬೆಳ್ಳಿ. ಬಂಗಾರ ರೀ? ಬಂಗಾರ ಒಂದು 4 ಇರ್ತದೆ. ಸರಿ. ಮತ್ತೆ ರೀ ದೇವ್ರ ಹುಂಡಿ ಹೋಗೈತೇನ್ರಿ? ದೇವರ ಗಲ್ಲೆ ಹುಂಡಿ ಹೋಗೈತ್ರಿ. ಹ್ಞೂ ರೀ. 1 ವರ್ಷದ ಮಟ್ಟ ಅದನ್ನ ಗಲ್ಲೆ ನಾವು ತೆಗಿತಿರ್ಕಿಲ್ರಿ. ಬಂದಂಥ ಭಕ್ತರು 1000 ಆಗಲಿ 2000 ಅವ್ರಿಗೆ ತಿಳಿದಂಥ ಎಷ್ಟು ಕಾಣಿಕೆ ಕೊಟ್ಟಿದ್ರು ಆ ಗಲ್ಲೆ ಒಳಗನೆ ಇರ್ತಿತ್ತು ಅದು. ಆನಂತರ ಮತ್ತಿನ್ನು ಹೊರಗಡೆ ಇಟ್ಟಿದ್ದು ಎಲ್ಲ ಭಕ್ತರು ಕೊಟ್ಟಿದ್ದು ಎಲ್ಲ ಮತ್ತಿನ್ನು ಗಲ್ಲೆಕನ ಪೂಜೆಯಾಗಿ ಜಮಾ ಕೊಟ್ಟಿದ್ರು. ಹಾಕ್ತಿದ್ರನ್ರಿ. ಎಷ್ಟು ಗಂಟೆಗೆ ದೇವಸ್ಥಾನಕ್ಕೆ ಬಂದ್ರಿ ಇಲ್ಲಿ? 6 ಗಂಟೆಗೆ ಬಂದ್ರಿ. ಬರಗೋಡ್ದೇನು ಕದ ತೆಗೆದಿತ್ತು ಏನು ಯಾರು ಹೇಳಿರು ನಿಮ್ಗೆ? ಕದ ತೆಗೆದಿತ್ತು. ಏನೇನು ಒಳಗೆ ಹೋಗಿ ನೋಡಿರಿ? ಎಲ್ಲ ಕದ ತೆಗೆದ್ರಿ. ಅದು ಎಲ್ಲ ಸಾಮಾನು ಹೋಗಿತ್ರಿ. ಏನೇನು ಹೋಗೈತ್ರಿ? ಬೆಳ್ಳಿ ಮುತ್ತಿ 1 ಕಿಲೋ ಐತ್ರಿ. ಹಾಂ. ಮತ್ತೇನೇನು ಹೋಗೈತೆ ಹೇಳ್ರಿ? ಇವಾಗಿನ ಹೂವು ಒಂದು ಅರ್ಧ ತೊಲೆ ರೀ. ಹಾಂ. ಬಂಗಾರದ್ದು? ಬಂಗಾರದ್ದು. ಹಾಂ. ಒಂದು ಅರ್ಧ ತೊಲೆವು ಇದು ಇತ್ತು ರೀ ಗುಳದಾಳಿ. ಹಾಂ ಹಾಂ. ಮತ್ತು ರೀ? ಮತ್ತು ರೀ ಕುದುರೆ ಬೆಳ್ಳಿ ಕುದುರೆ ಒಂದು 10 ತೊಲೆದು ಇತ್ತು ರೀ. 10 ತೊಲೆ ಬೆಳ್ಳಿ ಕುದುರೆ ಇತ್ತು. ಹ್ಞೂ. ಮತ್ತೇನೇನು ಹೋಗೈತೆ ರೀ? ಮತ್ತು ಕಿವಿಗಿನ ಹೂವು ಹಾಕ್ರಿ. ಹಾಂ. ಮುಕ್ತಿ ಒಂದು ತೊಲೆದು ರೀ. 1 ತೊಲೆ ಮುಕ್ತಿ ಇತ್ತು ರೀ. ಹ್ಞೂ. ಮತ್ತು ರೀ? ಮತ್ತು ರೀ ಗುಂಡ್ಗಡಿಗೆ ಎಷ್ಟು ತೊಲಿದಿತ್ತು ರೀ? ಒಂದು ಗುಂಡ್ಗಡಿಗೆ 3 ತೊಲೆ. 3 ತೊಲೆ ಗುಂಡ್ಗಡಿ ಇತ್ತು ರೀ. ಮತ್ತು ಈ ಹುಂಡಿನೂ ಹೋಗೈತೆ ರೀ? ಹುಂಡಿ. ಹಾಂ. ಅದ್ರಾಗ ಹಣ ಐತನ್ರಿ? ಅವಾಗಿಂತ ತೆಗೆದಿರ್ಕಿಲ್ಲ? ನೀವೇನ್ರಿ ಪೂಜಾರಿ? ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ ದೇವಸ್ಥಾನಕ್ಕೆ? ಬೆಳಿಗ್ಗೆ 6 ಗಂಟೆಗೆ ಬಂದ್ರಿ. ಬಂದ ಹೆಂಗೆ ಗುರ್ತಾತ್ ನಿಮಗೆ? ಇದು ನೋಡಿದ್ರೆ ಕೀರು ಮುರಿತಲ್ರಿ. ಹಾಂ ರೀ. ಕೀರು ಮುರಿಯಂತಲಿ ಅಂದ್ರೆ ಒಳಗೆ ಹೋಗಿ ನೋಡಂತೆ ಮೂರ್ತಿ ಇರಾಕಿಲ್ಲ. ಮೂರ್ತಿ ಕುದುರೆ ಅದ. ಏನೇನಿದ್ರು ಇಲ್ಲಿ ಒಳಗೆ ಜಾಡ್ನಿ? ಬೆಳೆ ಕುದುರೆ ಇದ್ರಿ 4. ಹಾಂ. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.